ಇವತ್ತು ಬಹಳ ಶಿಸ್ತಿನಿಂದ ನೋಡೋದಕ್ಕೆ ಬಹಳ ಅದ್ಭುತವಾಗಿದ್ದೀರಿ, ಚೆನ್ನಾಗಿದ್ದೀರಿ. ಮಕ್ಕದಲ್ಲಿ ಕಳೆ ಇದೆ. ಇಂತಹ ಒಂದು ಸಂದರ್ಭ ಸಿಗ್ಬೇಕಂತಂದ್ರೆ ಎಲ್ಲ ಶಾಲೆಗಳಲ್ಲಿಯೂ ಸಹ ಸಿಗಲ್ಲ. ಹಲವು ಶಾಲೆಗಳಲ್ಲಿ ಮಾತ್ರ ನೋಡ್ಬೋದು. ಇಂತಹ ಒಂದು ಸಂದರ್ಭ ನಮ್ಮ ಶಾಲೆಯಲ್ಲಿ ಒದಗಿ ಬಂದಿದೆ ಅಂದರೆ ಇದು ಒಂದು ಸುದಿನ. ಇಂತಹ ಒಂದು ಸುದಿನದಲ್ಲಿ ಈ ಸಣ್ಣದಾಗಿ ಈ ರಂಗನಾಥ ಪ್ರೌಢಶಾಲೆಯ ಆವರಣದಲ್ಲಿ ಬಹಳ ಉತ್ತಮವಾಗಿ ಅಚ್ಚುಕಟ್ಟಾಗಿ ಒಂದು ಭಗವದ್ಗೀತೆಯ ಈ ಒಂದು ಪೌರ್ಣಮಿ ಇದೆಯಲ್ಲ, ಗುರು ಪೌರ್ಣಮಿ ಎಲ್ಲ ದೇವಸ್ಥಾನಗಳಲ್ಲೂ ಅದು ಅತಿ ಹೆಚ್ಚಾಗಿ ಕೈವಾರತಾತ ಒಂದು ಗುರು ಪೌರ್ಣಿಮೆಯನ್ನು ಆಚರಣೆಯ ದಿನ ಈ ಒಂದು ವೇದಿಕೆಯನ್ನು ಸಣ್ಣದಾಗಿ ನಿರ್ಮಾಣ ಮಾಡಿ ಈ ಶಾಲೆಯ ಮುಖ್ಯ ಅತಿಥಿಗಳಾದಂಥ ಅಧ್ಯಕ್ಷರಾದಂಥ ಶಿವಕೇಶ್ ರೆಡ್ಡಿಯವರೇ ಮತ್ತು ಕಾರ್ಯದರ್ಶಿಯಾದಂಥ ಮಂಜಣ್ಣನವರೇ, ಇನ್ನು ಭಗವದ್ಗೀತೆಯ ಅಧ್ಯಕ್ಷರು ಮತ್ತು ನಾವಿಲ್ಲಿ ಕಾರ್ಯಕರ್ತರು ಮತ್ತು ಅನೇಕ ಮೆಂಬರು ಮತ್ತು ಇಲ್ಲಿ ಶಾಲೆಯ ಅಧ್ಯಾಪಕಿಯರು ಮತ್ತು ಮಕ್ಕಳು, ನಿಮಗೆಲ್ರಿಗೂ ನಾನು ಈ ದಿನ ಆ ಭಗವಂತ ಎಲ್ಲ ರೀತಿಯೂ ನಿಮಗೆ ಆಶೀರ್ವಾದ ಮಾಡಲಿ. ಮುಂದಿನ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣನನ್ನ ಕುರಿತು ಹೇಳುವಂತ ಶ್ಲೋಕ ಇದು. ಈ ಶ್ಲೋಕದಲ್ಲಿ ಹೇಳ್ತಾರೆ, ಈ ಜಗತ್ತಿನಲ್ಲೇ ಅತಿ ಶ್ರೇಷ್ಠನಾದಂಥ ಗುರು ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ. ಇವತ್ತು ಗುರುಪೂರ್ಣಿಮೆ ಅಂತ ಹೇಳಿದ್ರೆ ವ್ಯಾಸ ಪೂರ್ಣಿಮೆ ಅಂತಾನು ಹೇಳ್ತಾರೆ. ಗುರು ವ್ಯಾಸರು ಹುಟ್ಟಿದ ದಿನ. ಅದನ್ನ ಪ್ರತಿ ವರ್ಷ ಆಷಾಢದ ಹುಣ್ಣಿಮೆಯ ದಿನ ನಾವು ಗುರುಪೂರ್ಣಿಮೆಯನ್ನಾಗಿ ಆಚರಣೆ ಮಾಡ್ತೀವಿ. ಇಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಶ್ರೀ ರಂಗನಾಥ ಪ್ರೌಢಶಾಲೆಯ ಈ ಶಾಲೆಗೆ ಬಂದು ಭಗವದ್ಗೀತೆಯನ್ನು ಕೊಡ್ಲಿಕ್ಕೆ ಕಾರಣಗಳು ಎರಡು. ಒಂದು ಬಂದು ನಾನು ಕೂಡ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ, ಇಲ್ಲೇ ಓದಿದವನು. ಆ ಕಾರಣಕ್ಕೆ ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮನ ನಮ್ಮ ಟ್ರಸ್ಟ್ ಪ್ರಾರಂಭ ಆದಾಗ್ಲಿಂದಲೂ ಇಲ್ಲಿ ಮಾಡ್ಕೊಂತ ಬಂದಿದ್ದೀವಿ. ಎರಡನೇದು ಬಂದು ನಾವು ಇಲ್ಲಿ ಓದ್ಬೇಕಾದ್ರೆ ಪ್ರತಿದಿನ ಪ್ರೇಯರ್ ಹಾಲಲ್ಲಿ ನಮ್ಗೆ ಭಗವದ್ಗೀತೆ ಎರಡೆರಡು ಶ್ಲೋಕ ಪ್ರತಿದಿನ ಹೇಳ್ಕೊಡ್ತಾ ಇದ್ರು. ಆ ಒಂದು ಕಾರಣಕ್ಕೆ ಈ ಒಂದು ಅಭ್ಯಾಸ ಮತ್ತೆ ನಮ್ಮ ಶಾಲೆಯಲ್ಲಿ ಅದು ಯಾವಾಗಲೂ ಇರಲಿ ಅಂತ ಹೇಳಿ 8ನೇ ಕ್ಲಾಸ್ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಹೋದ ವರ್ಷ ಎಲ್ಲ 4 ವರ್ಷ ಕೊಟ್ಟಿದ್ದೀವಿ. ಇದು 5ನೇ ವರ್ಷ. ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ 8ಕ್ಕೆ ಕೊಟ್ರೆ 9 ಮತ್ತು 10 ಪೂರ್ತಿ ಕ್ಯಾರಿ ಆಗುತ್ತೆ. ಇವಾಗ ಎಲ್ಲರ ಹತ್ರ ಭಗವದ್ಗೀತೆ ಪುಸ್ತಕ ಎಲ್ಲರ ಹತ್ರ ಇದೆ ನಿಮ್ಮ ಸ್ಕೂಲಲ್ಲಿ. ನೀವೆಲ್ಲರೂ ಕೂಡ ಇದನ್ನ ಪ್ರತಿದಿನ ಒಂದೊಂದು ಶ್ಲೋಕ ಅಭ್ಯಾಸ ಮಾಡಿದ್ರು ಒಂದು ವರ್ಷದಲ್ಲಿ 365 ಶ್ಲೋಕ ಅಭ್ಯಾಸ ಮಾಡ್ಬೋದು. ಭಗವದ್ಗೀತೆಯಲ್ಲಿ ಇರೋದೇ 700 ಶ್ಲೋಕ. ಎರಡೆರಡು ಶ್ಲೋಕ ಓದಿದ್ರೆ ಒಂದು ವರ್ಷದಲ್ಲಿ ಒಂದು ಸಾರಿ ಪೂರ್ತಿಯಾಗಿ ಭಗವದ್ಗೀತೆನ ಓದ್ಕೊಬಿಡ್ಬೋದು. ಭಗವದ್ಗೀತೆ ಯಾಕಾದ್ರೂ ಓದ್ಬೇಕು ಅಂತ ಹೇಳಿದ್ರೆ, ಇದು ಯಾರೋ ಹೇಳ್ತಾರೆ ಶೋಕ ಗೀತೆ, ನಾವ್ ಯಾವಾಗ ಸುತ್ತೋದಾಗ ಸಾವಿನ ಮನೇಲಿ ಹಾಕಿರ್ತಾರೆ ಭಗವದ್ಗೀತೆ ಶ್ಲೋಕಗಳು ಓಡ್ತಾ ಇರ್ತಾವಲ್ಲಿ. ಸತ್ತೋದಾಗ ಓದುವಂಥದ್ದಲ್ಲ. ಬದುಕಿರುವಾಗಲೇ ಇದರ ಒಂದು ಉದ್ದೇಶಗಳನ್ನ ತಿಳ್ಕೊಂಡು ಇದರಲ್ಲಿ ಇರ್ತಕ್ಕಂಥ ಅನೇಕ ಉತ್ತರಗಳು, ನಮ್ಗೆ ಇರ್ತಕ್ಕಂಥ ಸಂಶಯಗಳಿಗೆ, ಪ್ರಶ್ನೆಗಳಿಗೆ, ನಮ್ಗೆ ಬರುವಂತ ದುಃಖಗಳಿಗೆ ಮಾರ್ಗದರ್ಶನ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ಅದನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡು ಈ ಗುರುಪೂರ್ಣಿಮೆಯ ಒಂದು ಮಹತ್ವವನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತೆ ನಾವು ಪ್ರತಿ ವರ್ಷ ನಮ್ಮ ಶಾಲೆಗೆ ಬಂದು ಭಗವದ್ಗೀತೆನ ಕೊಡುವಂತಾಗ್ಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮೇಲೆ ಇರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಸೆಕ್ರೆಟರಿ ಸಾರು, ಕಾರ್ಯಕಾರಿ ಸಮಿತಿ, ನಮ್ಮ ಹೆಡ್ ಮಾಸ್ಟರ್ಸ್ ಅಂಡ್ ಟೀಚರ್ಸ್, ವಿದ್ಯಾರ್ಥಿಗಳಿಗೆಲ್ಲರಿಗೂ ಗುರು ಪೂರ್ಣಿಮೆದ ಶುಭಾಶಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನ ಫಸ್ಟ್ ನಮಗೆ ಬರೋದು ತಂದೆ ತಾಯಿ. ಫಸ್ಟ್ ನಿಮ್ಮ ತಂದೆ ತಾಯಿನ ಗೌರವಿಸಿ. ಯಾಕಂದ್ರೆ ಗುರುಗಳು ಲೈಫ್ ಲಾಂಗ್ ಬರ್ತಾರೆ, ತಂದೆ ತಾಯಿನ ಇರ್ತಾರೆ. ಈ 3 ಜನ ನಿಮ್ಮ ಜೊತೆಲಿ ಇದ್ರೆ ನೀವು ಏನ್ ಬೇಕಾ ಸಾಧಿಸ್ಬೋದು. 3 ಜನಕ್ಕೆ ಯಾವಾಗ ರೆಸ್ಪೆಕ್ಟ್ ಕೊಡ್ತೀವೋ ನಮ್ಮ ಲೈಫಲ್ಲಿ ನಮಗೆ ದೇವರು ಆಶೀರ್ವಾದ ಅವರು ಇದ್ದಂಗೆ. ದೇವಸ್ಥಾನಕ್ಕೆ ಹೋಗಿ ಹೋಮ ಮಾಡಬೇಕಾಗಿಲ್ಲ. ಈ 3 ಜನ ತಂದೆ ತಾಯಿ ಮತ್ತು ಗುರುಗಳು, ಈ 3 ಆಶೀರ್ವಾದ ಇದ್ರೆ ನಾವು ಲೈಫಲ್ಲಿ ಏನ್ ಬೇಕಾ ಸಾಧಿಸ್ಬೋದು. ಅದಕ್ಕೆ ನಾವು ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಇದೇ ಶಾಲೆಯಲ್ಲಿ ನಮ್ಮ ಮಹೇಶ್ ಸರ್ ಹೇಳಿದಂಗೆ ಡೈಲಿ 2 ಶ್ಲೋಕ ಹೇಳ್ಕೊಡ್ತಾ ಇದ್ರು ಭಗವದ್ಗೀತಾ. ಅದೇ ಮುಂದುವರಿತಾ ಇದೆಯಿಲ್ಲ ಅಂತ ಏನ್ ಮಾಡ್ತಾ ಇದೀರಿ ಸರ್? ಮಾಡ್ತಾ ಇದೆಯಾ ಸರ್ ಭಗವದ್ಗೀತೆ? ಆ ಥರ 2 ಶ್ಲೋಕ ಅಂದ್ರೆ ಇಯರ್ಲಿ ಒಂದು 720 ಶ್ಲೋಕ, ಇಯರ್ಲಿ 2 ಶ್ಲೋಕ ಆದ್ರೆ ಎಲ್ಲ ಕಂಪ್ಲೀಟ್ ಆಗ್ತದೆ. ಡೈಲಿ ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ಒಂದು ಶ್ಲೋಕ ಅಭ್ಯಾಸ ಮಾಡ್ಕೊಳ್ಳಿ. ಅದನ್ನ ರೂಢಿಸ್ಕೊಳ್ಳಿ ಲೈಫಲ್ಲಿ. ಓದ್ಬಿಟ್ರೆ ಸಾಲದು, ಅದನ್ನ ಲೈಫಲ್ಲಿ ರೂಢಿಸ್ಕೋಬೇಕು.
ಅದು ಹೇಳ್ತಾ ನಾನು ಇಷ್ಟು ಮಾತು ಮುಗಿಸ್ತೇನೆ. ಗುರು ವಂದನೆಗಳು ನಾವು ಸರಿ ಗುರು ಪೂರ್ಣಿಮದ ಶುಭಾಶಯಗಳು ಹೇಳ್ತಾ ನಮಸ್ಕಾರ. ಒಂದು ಸುಮಾರು ವರ್ಷಗಳಿಂದ ಜ್ಞಾನಧಾರ ಫೌಂಡೇಶನ್ ಅವರು, ಪರ್ಟಿಕ್ಯುಲರ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿ ಮಹೇಶ್ ರವರು ಪ್ರತಿ ವರ್ಷವೂ ಎಲ್ಲ ಮಕ್ಕಳಿಗೂ ಭಗವದ್ಗೀತೆ ಪವಿತ್ರ ಗ್ರಂಥವನ್ನು ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಸಹ ನ್ಯೂ ಕಮರ್ಸ್ ಅಂದರೆ ನಿಮಗೆ ಆ ಒಂದು ಗ್ರಂಥವನ್ನು ಕೊಡೋದಕ್ಕೆ ಬಯಸಿದ್ದಾರೆ. ಈ ಒಂದು ಫೆಸಿಲಿಟಿ, ಒಂದು ಸೌಲಭ್ಯವನ್ನು ಈ ಜ್ಞಾನಧಾರ ಟ್ರಸ್ಟ್ ಅವರು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನಾನು ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಮತ್ತೆ ಮುಂದಿನ ವರ್ಷವೂ ಈ ಒಂದು ಇದನ್ನು ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತೀನಿ.